ಇಂದು ಎಲ್ಲೆಡೆ ಕೂಡ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಲಾಗ್ತಿದೆ. ಹೌದು, ಅದರಲ್ಲೂ ಕೂಡ ಚಳುವಳಿಗೆ ಹೆಸರಾಗಿರುವಂತಹ ವಾಟಾಳ್ ಪಕ್ಷದ ನಾಯಕರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಯಾವತ್ತೂ ಕೂಡ ವಿಭಿನ್ನ ಚಳುವಳಿಯ ಮೂಲಕ ಮುಂದಾಗಿರ್ತಾರೆ. ಹೌದು, ಇವತ್ತು ಕೂಡ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ವಿಭಿನ್ನವಾಗಿ ತಮ್ಮದೇ ಆದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ. ಬನ್ನಿ, ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯ ಪ್ರಯುಕ್ತ ಯಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ವಾಟಾಳ್ ಸರ್ ನಮ್ಮ ಜೊತೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನಮ್ಮ ಇವತ್ತಿನ ಸಮಾಜಕ್ಕೆ ಅಂಬೇಡ್ಕರ್ ಅವರ ಯಾವ ಒಂದು ಸಿದ್ಧಾಂತವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂಬೇಡ್ಕರ್ ಅವರು ಪ್ರಪಂಚದ ವಿಶ್ವದ ದಾರಿದೀಪ. ಅಂಬೇಡ್ಕರ್ ಅವರು ಅವರ ಮೊದಲನೆಯ ಮಾತೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ಅದು ನಿಜವಾದಂಥ ಅದ್ಭುತವಾದಂಥ ಪ್ರಜಾ ವ್ಯವಸ್ಥೆ ಆಗುತ್ತೆ ಅಂತೇಳಿ ಅವರು ಮೊದಲನೇ ಮಾತು ಶಿಕ್ಷಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ಇದು ವಿಶ್ವದ ಅದ್ಭುತವಾದಂಥ ಒಂದು ಮಾದರಿಯ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಇವತ್ತು ವಿಧಾನಸಭೆಗಳು, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆಗಳು ಭ್ರಷ್ಟರ ಕೂಟ ಆಗ್ತಾ ಇದೆ. ಭ್ರಷ್ಟರು ಭಾರಿ ಜನ ಬರೋದಕ್ಕೆ ಶುರುವಾಗಿದೆ. ಈ ಭ್ರಷ್ಟತನದಿಂದ ಸಂವಿಧಾನಬದ್ಧವಾದಂಥ ವಿಧಾನಮಂಡಲಗಳು ಹಾಳಾಗ್ತಾ ಇದೆ. ಇದನ್ನು ಉಳಿಸಬೇಕಾದರೆ ಪ್ರಾಮಾಣಿಕವಾದಂಥ ಒಳ್ಳೆಯ ಚಿಂತನೆ ಇರ್ತಕ್ಕಂಥ ಸರ್ಕಾರ, ಆದರ್ಶ ಸರ್ಕಾರ ಬರಬೇಕಾಗಿದೆ. ಸರ್, ಮಾನವನ ಅಭಿವೃದ್ಧಿ ಮೊದಲನೇದಾಗಿ ಸಮಾಜದ ಗುರಿ ಆಗಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ. ಅಂತಹ ಸಿದ್ಧಾಂತ ಇವತ್ತಿನ ಜನ್ರೇಷನ್ ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ? ಅದೇ ಬಂದಿರೋದು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು, ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ನಾವು ಅನುಸರಿಸಿದ್ರೆ ಈ ದೇಶವೇ ಅದ್ಭುತವಾಗಿರುತ್ತೆ. ಈಗ ತಮ್ಮ ನೋಡ್ತಾ ಇರಬೇಕು, ಅಮೇರಿಕಾ, ಇಸ್ರೇಲ್, ಇರಾನ್ ಗಾಂಧಿ ತತ್ವವನ್ನು, ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ, ಧರ್ಮದ ಪಾಲನೆಯನ್ನು ಮಾಡಿದರೆ ಪ್ರಪಂಚವೇ ಶಾಂತಿಯಿಂದಿರುತ್ತೆ. ಆದ್ದರಿಂದ ಪ್ರಪಂಚಕ್ಕೆ ಅದ್ಭುತವಾದಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು. ಈ ರೀತಿ ಇದು ಒಂದು ಅದ್ಭುತವಾದ ಚಿಂತನೆ. ಸರಿ, ಇತಿಹಾಸವನ್ನು ನಂಬದವನು ಅಂದರೆ ಇತಿಹಾಸವನ್ನು ಓದದವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನುವಂಥದ್ದು ಒಂದು ಮಾತಿದೆ. ಅದರಲ್ಲೂ ಕೂಡ ನೀವು ನಿಮ್ಮದೇ ಆದ ರೀತಿಯಲ್ಲಿ ಚಳುವಳಿಯ ಮೂಲಕ ತನ್ನದೇ ಆದ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದೀರಾ, ಮುಂದೆ ಸಾಗ್ತಾ ಇದ್ದೀರಾ. ನಿಮಗೆ ಅಂಬೇಡ್ಕರ್ ಅವರು ಎಷ್ಟರ ಮಟ್ಟಿಗೆ ಪ್ರೇರಕದಾಯಕ ಸರ್? ಇಲ್ಲ, ಅಂಬೇಡ್ಕರ್ ಅವರ ಸಿದ್ಧಾಂತದ ಬಗ್ಗೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನು ನಾವು ತೀವ್ರ ಚಿಂತನೆ ಮಾಡ್ತಾಯಿದ್ದೀವಿ. ಬಸವಣ್ಣವರ ರಚನೆಗಳು, ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನ ಇವೆಲ್ಲವೂ ಇವತ್ತು ಮಾಡಬೇಕಾಗಿದೆ. ಆದರೆ ನಮ್ಮ ಇವತ್ತು ಜನಜೀವನ ಅದನ್ನು ಮರಿತಾ ಇದ್ದಾರೆ. ಇದು ನಿಜಕ್ಕೂ ಒಳ್ಳೆಯದಲ್ಲ. ಸರಿ, ನೀವು ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾದ ಪಕ್ಷ ಬರಬೇಕು ಆಡಳಿತಕ್ಕೆ ಅಂತ ಹೇಳಿದ್ರಿ. ನಿಮಗೆ ಏನಾದರೂ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರುವಂತಹ ಒಲವೇನಾದರೂ ಇದೆಯಾ? ತಮ್ಮದೇ ಆದ ಪಕ್ಷವನ್ನು ರೂಪಿಸುವ ಮೂಲಕ ಒಂದೊಳ್ಳೆ ಕೆಲವೊಂದಷ್ಟು ಜನಸೇವೆಯನ್ನು ಮಾಡುವಂಥ ಮನಸ್ಥಿತಿ ಇದೆಯಾ? ಇಲ್ಲ, ಒಂದು ಯೋಚನೆ ಇದೆ. ಏನು ಯೋಚನೆ? ಪ್ರಾಮಾಣಿಕರ ಒಂದು, ಈಗ ನಮ್ಮ ರಾಜ್ಯದಲ್ಲೇ BJP ಬಿಟ್ಟರೆ ಕಾಂಗ್ರೆಸ್ ಬಿಟ್ಟರೆ JDS, ಈ ಮೂರೂ ಜನಕ್ಕೆ ಹಾಕಬೇಕು. 3 ಜನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದರಿಂದ ಪ್ರಾಮಾಣಿಕರ ಒಂದು ಪಕ್ಷ ಬೇಕಾಗಿದೆ ರಾಜ್ಯಕ್ಕೆ. ಪ್ರಾಮಾಣಿಕರು, ನಂಬಿಕಸ್ಥರು, ಈ ನಾಡಿನನ್ನು ಬೆಳೆಸ್ತಕ್ಕಂಥವರು, ನಾಡನ್ನು ಉಳಿಸ್ತಕ್ಕಂಥವರು ಬೇಕಾಗಿದೆ.
ಸಮಾನತೆ, ಭ್ರಾತೃತ್ವ ಮತ್ತು ಸಂವಿಧಾನದ ಮೇರು ಶಿಖರ ಅಂತ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂತಹ ಪುಣ್ಯಾತ್ಮನ ಜನ್ಮ ದಿನೋತ್ಸವವನ್ನು ಇವತ್ತು ಎಲ್ಲೆಡೆ ಕೂಡ ಸಡಗರ ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ನಾವು ಕೂಡ ಅವರ ತತ್ವ ಆದರ್ಶಗಳನ್ನು ಪಾಲಿಸ್ತಾ ಯಾವತ್ತೂ ಕೂಡ ಸಮಾಜದ ಒಳಿತಿಗಾಗಿ ಜೀವಿಸೋಣ ಅಂತ ಹೇಳ್ತಾ ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.